ಮನುಷ್ಯಂಗೆ ಕಮ್ಯುನಿಕೇಟ್ ಆಗೋಕ್ಕೆ ಅಂತ ಫೋನ್ ಬಂದಿತ್ತು. ಆದರೂ ಅವಶ್ಯಕತೆ ಇದ್ದಾಗ ಕಮ್ಯುನಿಕೇಟ್ ಆಗದೆ ಹತ್ತಿರದವರು ದೂರ ಆಗೋದು ದುರಂತ. ಲೈಫ್ನಲ್ಲಿ ಅಪ್ಪ ಇಲ್ಲದೆ ಇದ್ದರೂ ನನ್ನ ಸಂತೋಷಗಳನ್ನೆಲ್ಲ ಅಮ್ಮನಲ್ಲೇ ಕಂಡ್ಕೊಳ್ಳೋಕೆ ನೋಡಿದೆ. ಆದರೂ ಯಾಕೋ ಎಲ್ಲವುದೂ ಇನ್ಕಂಪ್ಲೀಟ್ ಅನ್ಸೋಕ್ಕೆ ಶುರುವಾಯಿತು. ಇಲ್ಲ, ಇನ್ನೂ ಇದನ್ನು ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಲ್ಲ. ಸಾಕು, ಇನ್ನು ಇವತ್ತಿಗೆ ಈ ಕ್ಷಣಕ್ಕೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಡ್ತೀನಿ. ಕಷ್ಟಗಳೆದುರಾದಾಗ, ಪರೀಕ್ಷೆಗಳು ಬಂದಾಗ, ಮನುಷ್ಯರ ಮೇಲೆ ನಂಬಿಕೆ ಹೋದಾಗ ಕಾಣದೇ ಇರೋ ದೇವರ ಮೇಲೆ ನಂಬಿಕೆ ಬೆಳೆದ್ಬಿಡುತ್ತೆ. ಅಂಥ ನಂಬಿಕೆಗೆ ಬೇಕಾಗಿರೋರನ್ನ ನಾನು ಹುಡ್ಕಾಡೋವಾಗ ನನಗೆ ಸಿಕ್ಕಿದ್ದೇ ನೀವು. ಇದುವರೆಗೂ ನಾನು ಕೇಳಿದ್ದನ್ನೆಲ್ಲ ನೀವು ಕೊಟ್ಟಿದ್ದೀರಾ. ಈಗಲೂ ಕೊಡ್ತೀರಾ ಅನ್ನೋ ನಂಬಿಕೆಯಿಂದ ಈ ಮಾತು ಕೇಳ್ತಾ ಇದ್ದೀನಿ. ಇವತ್ತು ನಾನು ಅಂದ್ಕೊಂಡಿರೋ ಕಾರ್ಯ ನೆರವೇರಿ ಎಲ್ರಿಗೂ ಒಳ್ಳೆಯದಾಗತ್ತಾ? ಹೌದು, ನನ್ನ ಪಾಲಿಗೆ ಎಲ್ಲರೂ ಕಳೆದು ಹೋದಾಗ ಉಳಿದಿದ್ದೇ ನೀವು. ನನ್ನನ್ನು ಯಾವತ್ತೂ ಕಾಪಾಡ್ತಾನೇ ಇದ್ದೀರಿ. ನಿಮ್ಮ ಋಣ ತೀರಿಸ್ತೀನಿ ಅನ್ನೋದು ತುಂಬ ಸಣ್ಣ ಮಾತು. ನಿಮ್ಮ ಋಣದಲ್ಲೇ ಇದ್ಕೊಂಡೆ ಕೊನೆ ಉಸಿರು ಎಳಿತೀನಿ ಅನ್ನೋದೇ ಸರಿಯಾದ ಮಾತು. ಇನ್ನು ನಾನು ಸಂತೋಷದಿಂದ ಹೊರಡ್ತೀನಿ. ರಾಹುಲ್, ಎಲ್ಲೋ ಸಾಯ್ತಾ ಇದ್ದೆ ನಿನ್ನೆ ಈವ್ನಿಂಗಿಂದ. ಸಾರಿ ಬೇಬಿ, ಅದೇನಾಯಿತು ಅಂದರೆ ಏನೂ ಆಗಿರಲ್ಲ. ನಿನಗೆ ಕಾಲ್ ರಿಸೀವ್ ಮಾಡಕ್ಕೆ ಬೇಕಿರಲ್ಲ ಅಷ್ಟೇ. ನೀವೆಲ್ಲ ಹುಡುಗರು ಹೇಗೆ ಅಂದರೆ ಹುಡುಗಿ ಸಿಗೋವರೆಗೂ ಕಾಡ್ತೀರಾ, ಬೇಡ್ತೀರಾ, ಹಿಂದೆ ಹಿಂದೆ ಅಲಿತೀರಾ. ಒಂದ್ಸಲ ಹುಡುಗಿ ಸಿಕ್ಲು ಅಂದರೆ ಮುಗೀತು. ನಿಮ್ಮ ಫೋನಿಗೆ ಬರೋ ಇನ್ನೊಬ್ಳು ಮೆಸೇಜ್ಗೆ ಹಾಯ್ ಅಂತಿರೋ ಹೊರ್ತು ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡೋಕ್ಕೆ ನಿಮಗೆ ದೊಡ್ಡ ಹೆಡ್ಡೇಕ್ ಅಲ್ವಾ? ಇವತ್ತು ನಮ್ಮಿಬ್ರು ಮ್ಯಾರೇಜ್ ದಿನ. ಇಂಥ ದಿವಸ ನೀನು ಕಾಲಿಗೆ ರಿಯಾಕ್ಟ್ ಮಾಡಿದೆ, ಇನ್ನೊಬ್ಳು ಮೆಸೇಜಿಗೆ ಹಾಯ್ ಅಂತೀನಾ? ಹಾಗಾದರೆ ಕಾಲ್ ರಿಸೀವ್ ಮಾಡೋಕ್ಕೆ ಏನಾಗಿತ್ತು? ಅದು ನಿನ್ನೆ ಡ್ಯಾಡ್ ಜೊತೆ ಪಾಸ್ಪೋರ್ಟ್ ಆಫೀಸಲ್ಲಿದ್ದೆ, ರಿಸೀವ್ ಮಾಡೋಕ್ಕಾಗಲಿಲ್ಲ. ಡ್ಯಾಡ್ ಎದುರಿಗೆ ಕಾಲ್ ರಿಸೀವ್ ಮಾಡೋಕ್ಕೆ ಭಯನಾ? ಇವತ್ತು ಮದುವೆ ಆಗಿ ನನ್ನ ಕುತ್ತಿಗೆಗೆ ತಾಳಿ ಬಿಗಿಯೋಕ್ಕೆ ಭಯ ಇಲ್ಲ. ಇನ್ನೋರ್ ಮುಂದೆ ಕಾಲ್ ರಿಸೀವ್ ಮಾಡಿ ಇಂಥ ಕಡೆ ಸಾಯ್ತಾ ಇದ್ದೀನಿ, ಬದುಕಿದ್ರೆ ಇನ್ನು 2-3 ಅವರ್ಸ್ನಲ್ಲಿ ಕಾಲ್ ಮಾಡ್ತೀನಿ ಅಂತ ಒಂದು ಮೆಸೇಜ್ ಟೈಪ್ ಮಾಡೋಕ್ಕೆ ನಿನ್ನ ಕೈಗೇನಾದರೂ ಸ್ಟ್ರೋಕ್ ಹೊಡೆದಿತ್ತಾ? ಬ್ಯೂಟಿ, ನನ್ನ ಕಂಪ್ಲೀಟ್ ಮಾಡೋಕೆ ಬಿಡು ಪ್ಲೀಸ್. ನೆನ್ನೆ ಡ್ಯಾಡ್ ಜೊತೆಗಿದ್ರಲ್ಲ, ಆಮೇಲೆ ಕಾಲ್ ಮಾಡೋಣ ಅಂತ ಸುಮ್ಮನಾದೆ. ಕೆಲಸ ಮುಗಿದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬಂದು ಫೋನ್ ಒಳಗೆ ನೀರು ಹೋಗಿ ಫೋನ್ ಸ್ವಿಚ್ ಆಫ್ ಆಯಿತು. ಆಮೇಲೆ ಮನೆಗೆ ಬಂದಾಗಲೇ ನನಗೂ ಗೊತ್ತಾಗಿದ್ದು. ಬೇರೆ ಮೊಬೈಲಿಗೆ ಗತಿ ಇರಲಿಲ್ವಾ? ಇತ್ತು, ಲೇಟ್ ನೈಟ್ ಆಗಿತ್ತು. ನೀನು ಬೇರೆ ಸ್ವೀಟ್ ಸ್ಲೀಪಲ್ಲಿ ಇರ್ತೀಯ, ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಫೋನ್ ಸೈಲೆಂಟ್ ಮೋಡಲ್ಲಿಟ್ಟು ಮಲ್ಕೊಂಬಿಟ್ಟಿದ್ದೆ. ಬೆಳಗಾಗೋಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಆಗಿದೆ. ಪ್ಲೀಸ್ ಕಣೆ, ನೀನು ಕೋಪ ಮಾಡಿಕೊಂಡ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀಯ ಅಂತ ನಂಗೆ ಗೊತ್ತು. ಆದರೆ ಈ ಸಿಚುವೇಶನಲ್ಲಿ ಚೆನ್ನಾಗಿರಲ್ಲ. ಸರಿ, ನಾನು ಮತ್ತೆ ಕಾಲ್ ಮಾಡಿದಾಗ ರಿಸೀವ್ ಮಾಡಬೇಕು.
ಇಲ್ಲ ಅಂದರೆ ಲೈಫ್ ಪೂರ್ತಿ ಜೈಲಲ್ಲಿ ಕಳೆದ್ರೂ ಪರವಾಗಿಲ್ಲ ಅಂತ ನಾವಿಬ್ರು ಮದುವೆ ಆಗೋ ಟೆಂಪಲ್ಗೆ ಬಂದು ನಿನ್ನ ಮರ್ಡ್ರ್ ಮಾಡ್ಬಿಡ್ತೀನಿ ಅಷ್ಟೇ. ಹುಷಾರ್. ಅಯ್ಯೋ ಮಾರೈತಿ, ನೀನು ಕೊಲೆ ಮಾಡುವಂಥ ತಪ್ಪು ನಾನೇನು ಮಾಡಿಲ್ಲ. ನೀನು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತೀನಿ. ಇವತ್ತು ನಿನ್ನ ಮದುವೆ ಅಂತ ಫೋನ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದೀನಿ. ಹೇಳು ಮಚ್ಚಿ, ಏನಾಗಬೇಕಿತ್ತು? ಟೆಂಪಲ್ನಲ್ಲಿ ಅರ್ಚಕರು ಕೂಡ ರೆಡಿ ಇದ್ದಾರೆ. ಹೂವು ಹಣ್ಣು ಕೂಡ ರೆಡಿ ಇದೆ. ಓಕೆ ಬ್ರೋ, ನೆಕ್ಸ್ಟ್ ನಿಂದಾದ್ಮೇಲೆ ನಂದೇ ಮದುವೆ. ಆವಾಗಲೂ ಇದೇ ಥರ ಹೆಲ್ಪ್ ಮಾಡಬೇಕು. ಫಸ್ಟ್ ನೈಟ್ ಎಲ್ಲ ನಾನೇ ಮಾಡ್ಕೊಳ್ತೀನಪ್ಪ, ಆವಾಗೇ ನೀನು ಹೆಲ್ಪ್ ಬೇಡ. ಅಮ್ಮ, ನನಗೆ ಬುದ್ಧಿ ಬಂದಾಗಿಂದ ನಿನ್ನನ್ನು ಎದುರಿಗೆ ನೋಡಲಿಲ್ಲ. ನಿನ್ನ ಕೈ ತುತ್ತಲ್ಲಿರೋ ಅದ್ಭುತವಾದ ರುಚಿನ ನಾನು ಅನುಭವಿಸಲೇ ಇಲ್ಲ. ಅಮ್ಮ ಅನ್ನೋದು ಜಗತ್ತಿನಲ್ಲಿ ದೇವ್ರನ್ನೂ ಮೀರಿದ ಪದ ಅನ್ನೋದು ನೀನಿಲ್ಲದ ಪ್ರತಿ ನಿಮಿಷದಲ್ಲೂ ನಾನು ಫೀಲ್ ಮಾಡಿದ್ದೀನಿ. ಆದರೂ ನೀನು ನನ್ನ ಜೊತೆ ಇಲ್ಲ ಅನ್ನೋ ಕೊರತೆ ಬರೋ ಹಾಗೆ ಅಪ್ಪ ನೋಡ್ಕೊಂಡಿಲ್ಲ. ಇವತ್ತು ಅಪ್ಪಂಗೂ ಗೊತ್ತಿಲ್ದಂಗೆ ಒಂದು ಕೆಲಸ ಮಾಡ್ತಾಯಿದ್ದೀನಿ. ತಪ್ಪಾಗಿದ್ದರೆ ನಾನು ಕ್ಷಮಿಸ್ಬಿಡಮ್ಮ. ರಾಹುಲ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಮುಖ್ಯವಾದ ವಿಷಯ ಹೇಳೋಕ್ಕೆ ನನಗೂ ಬೇಕಾದಷ್ಟಿದೆ ಡ್ಯಾಡ್, ಆದರೆ ಚಾನ್ಸೇ ಇಲ್ವಲ್ಲ. ಎಲ್ಲ ಮಾತಾಡಿ ಡ್ಯಾಡಿನ ಕನ್ವಿನ್ಸ್ ಮಾಡಿ ಮದುವೆ ಕರ್ಕೊಂಡು ಹೋಗ್ಬಿಡ್ಲಾ? ಆದರೆ ಅದು ಕನಸು ಅನಿಸುತ್ತೆ. ಕನಸುಗಳೆಲ್ಲ ಚೆನ್ನಾಗೇ ಇರುತ್ತೆ. ರಾಹುಲ್, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಡ್ಯಾಡ್, ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ. ಸಂಜೆ ಬಂದು ಮಾತಾಡ್ತೀನಿ. ಅಲ್ವೋ, ಸಂಜೆ ಒಳಗಡೆ ಎಲ್ಲ ಮುಗಿದೋಗಿರುತ್ತೆ. ಹೇಳೋಕೆ ಏನು ಉಳಿದಿರುತ್ತೆ? ಬರೀ ನೋಡೋಕೆ ಮಾತ್ರ ಇರುತ್ತೆ ಅಷ್ಟೇ. ಆಮೇಲೆ ಏನು ಚೇಂಜ್ ಆಗಲ್ಲ. ಲೈಫಲ್ಲಿ ಕೆಲವು ಸೆಕೆಂಡ್ಗಳಲ್ಲೆಲ್ಲ ಚೇಂಜ್ ಆಗಿಬಿಡುತ್ತೆ ಡ್ಯಾಡ್. ಆದರೆ ಕೆಲವೊಂದು ಸಾರಿ ತಿಂಗಳುಗಳೇ ಆದರೂ ಏನೂ ಬದಲಾಗಲ್ಲ. ಇನ್ಫ್ಯಾಕ್ಟ್ ನನಗೂ ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ. ಸಂಜೆ ಬಂದು ಮಾತಾಡ್ತೀನಿ. ನನಗೂ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿತ್ತು, ಆದರೆ ನಿನಗೆ ಟೈಮ್ ಇಲ್ಲ. ಎಂಥ ವಿಚಿತ್ರ! ಕೆಲವು ಸಾರಿ ಬೇಕಿರೋರು ಎದುರುಗಡೆ ಇದ್ದರೂ ಟೈಮ್ ಅನ್ನೋದು ಮಾತಾಡೋಕ್ಕೆ ಅವಕಾಶ ಕೊಡಲ್ಲ. ಏನು ಮಗಳೇ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ಎಲ್ಲ ಹೊರಗಡೆ ಹೊರಟಾಗಿದೆ? ಆಫೀಸ್ಗೆ ಹೋಗ್ತಾ ಇದೆಯೋ ಇಲ್ಲ ಬೇರೆಲ್ಲಾದ್ರೂ ಹೋಗ್ತಾ ಇದೆಯೋ? ಹೌದಮ್ಮ, ಇನ್ನು ನಾನು ಎಲ್ಲೋ ಹೊರಟೋಗ್ಬಿಡ್ತೀನಿ. ಏನು ಮಾತಾಡ್ತಿದೀಯೇ? ನೀನು ಎಲ್ಲಿಗೆ ಹೋಗ್ತೀಯಾ? ಈ ಥರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ಈ ಥರ ಮಾತಾಡ್ತೀಯಾ ಅಂದರೆ ವಾಪಸ್ ಮನೆಗೆ ಬರೋದಿಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಹೌದಮ್ಮ, ಹೆಣ್ಮಕ್ಳ ಬಾಳು ನದಿ ಥರ. ಹುಟ್ಟಿದ ಮನೇಲಿ ಅರ್ದು ಆಮೇಲೆ ಮೆಟ್ಟಿದ ಮನೆಗೆ ಹೋಗಿ ತಲುಪುತ್ತೆ. ಹುಟ್ಟಿದ ಮನೆನೂ ಸೇರಿದ ಮನೆನೂ ತಂಪಾಗಿಡೋದೇ ಹೆಣ್ಣು ಜನ್ಮದ ಉದ್ದೇಶ. ಮದುವೆಗೋ ಪ್ರತಿ ಒಂದು ಹೆಣ್ಣು ಒಂದಲ್ಲ ಒಂದಿನ ಬೇರೆಯವ್ರ ಮನೆಗೆ ಹೋಗಲೇಬೇಕು ಅಲ್ವಾ? ಅದಕ್ಕೆ ಹಾಗಂದೆ. ಏನು ಹೇಳ್ತಿದೀಯ ನೀನು? ಒಂದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳೆ. ಏನಿಲ್ಲಮ್ಮ, ಇವತ್ತು ಐಶು ಮದುವೆ ಅಲ್ವಾ, ಹೇಳಿದ್ನಲ್ಲ ನಿಂಗೆ. ಅವಳು ಮದುವೆಗೆ ಹೊರಟೋಗ್ತಾಳೆ, ಆಮೇಲೆ ನಂಗೆ ಸಿಗಲ್ಲ. ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೀನಿ. ಈಗ ಬರಲಾ? ಹೌದಾ, ಸರಿ. ನಾನು ನಿಂಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಕಣೆ. ಅಮ್ಮ, ಹೇಳಿದ್ನಲ್ಲ ಬೆಳಗೋಗಿ ಸಂಜೆ ಬಂದ್ಬಿಡ್ತೀನಿ. ಬಂದ್ಮೇಲೆ ಮಾತಾಡೋಣ. ಈಗ ನಂಗೆ ಆಶೀರ್ವಾದ ಮಾಡು. ಏಯ್, ಏನಿದು? ಇಷ್ಟು ದಿವಸ ಆಫೀಸ್ಗೆ ಹೋಗೋಳು ಅರ್ಜೆಂಟಾಗಿ ಬಾಯಿ ಅಂತಲೂ ಹೇಳ್ದೆ, ನನ್ನ ಮುಖನೂ ನೋಡದೆ ಓಡ್ ಹೋಗ್ತಿದ್ದೆ. ಇವತ್ತೇನು ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು? ಏನಿಲ್ಲಮ್ಮ, ಲೈಫಲ್ಲಿ ತಾಯಿ ಆಶೀರ್ವಾದ ಇರಬೇಕೇ ಹೊರತು ಶಾಪ ಇರಬಾರ್ದು. ಅಕಸ್ಮಾತ್ ನಿಂಗೆ ನನ್ನ ಮೇಲೆ ಕೋಪ ಗೀಪ ಬಂದು ಶಾಪ ಹಾಕ್ಬಿಟ್ಟಿಯಾ ಅಂತ ಅಡ್ವಾನ್ಸಾಗಿ ನಾನೇ ಆಶೀರ್ವಾದ ತಗೋತಾ ಇದ್ದೀನಿ. 100 ಕಾಲ ಸುಖವಾಗಿ ಬಾಳುವಂತ ಹರ್ಸಮ್ಮ. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇದ್ದೇ ಇರುತ್ತೆ. ಆದರೆ ನಾನೇನು ಹೇಳೋಕೆ ಹೊರಟಿದ್ದೆ ಅಂದರೆ, ಅಮ್ಮ, ನೀನು ಡೈಲಿ ನೋಡೋ ಮೆಗಾ ಸೀರಿಯಲ್ ಕಥೆಲಿ ಏನೋ ಟ್ವಿಸ್ಟ್ ಬಂದಿರುತ್ತೆ. ನೀನು ಅದನ್ನ ತಲೆಗೆ ಹಾಕೊಂಡು ನನಗೆ ಹೇಳೋಕೆ ಹೊರಟಿದ್ಯಾ, ಸರಿ ತಾನೇ? ಇವತ್ತು ಸೀರಿಯಲ್ ಮುಂದಕ್ಕೆ ಹೋಗಲ್ಲ. ನಾನು ಸಂಜೆ ಬಂದಮೇಲೆ ಮಾತಾಡ್ತೀನಿ. ನೀನು ಟೇಕ್ ಕೇರ್, ಬಾಯ್. ನಾನೇನು ಹೇಳೋದು ನೀನು ಕೇಳಿಸ್ಕೊಳ್ದೆ ಹೊರಟ್ಬಿಟ್ಲಲ್ಲ. ಇಷ್ಟು ದಿವಸ ನಾನು ಮಾತಾಡಬೇಕಾದ್ರೆ ಎಲ್ಲನೂ ಮಾತಾಡ್ತಿದ್ದೆ. ಇವತ್ತು ಯಾಕೋ ಏನೂ ಮಾತಾಡೋಕ್ಕೆ ಆಗಲಿಲ್ಲ. ಏನು ಮಾಡಲಿ? ಬೆಳಿಗ್ಗೆ ಈ ವಯ್ಯ ಯಾಕಪ್ಪ ಬಂದ?
ಸರ್ ನೀವು ಕೇಳೋ ರೇಟ್ಗೆ ಹೂ ನಮಗೆ ಬರಲ್ಲ, ನಿಮಗೆ ಕೊಡಲಿ. ಹಾಗಂದ್ರೆ ಕೈಯಿಂದ ಕೊಡಯ್ಯ. ಸರ್ ಲಾಸ್ ಆಗುತ್ತೆ ಸರ್. ಬಿಸ್ನೆಸ್ ಅಂದರೆ ಯಾವಾಗಲೂ ಲಾಭನೇ ಆಗಬಾರ್ದು ಅಂತಲ್ಲ, ಆಗಾಗ ಲಾಸು ಆಗ್ತಾ ಇರಬೇಕು. ನಾನು ದುಡ್ಡು ಕೊಟ್ಟಷ್ಟು ನೀವು ಹೂ ಕೊಡು, ಗೊತ್ತಾಯ್ತಾ? ನೀವು ಕೊಡೋ ದುಡ್ಡಿಗೆ 1 ಮೊಳ ಬರಲ್ಲ, ಅರ್ಧ ಮೊಳ ಬರುತ್ತೆ. ನೋಡಯ್ಯ, ನನ್ನ ಕೈ ಅರ್ಧ ಇದೆ, ಅರ್ಧ ಮೊಳ ಸರಿಯಾಗಿ ಅಳತೆ ಮಾಡ್ಕೊಂಡಿದ್ದೀನಿ, ನೀನು ನೋಡ್ಕೊ, ಗೊತ್ತಾಯ್ತಾ? ಡೈಲಿ ಇಂಥ ಗಿರಾಕಿಗಳು ಸಿಕ್ಬಿಟ್ರೆ ನಮ್ಮ ಕತೆ ಗೋವಿಂದ. ಬರೀ ಲಾಸ್ ಅಷ್ಟೇ ಅಲ್ಲ, ಸಾಲ ಕೂಡ ಮಾಡ್ಕೋಬೇಕಾಗುತ್ತೆ. ಹುಟ್ಟು ಕಂಜೂಸ್ ಇವಯ್ಯ. ಇವತ್ತು ಮೊಳದ ಲೆಕ್ಕಲ್ಲಿ ಬೇಡ, 2 ಹಾರನೇ ಕೊಡು. ಹಾರನಾ? ಹ್ಞೂ ಗಣಯ್ಯ. ರೇಟ್ ಮಾತ್ರ ನಾನು ಹೇಳಲ್ಲ ಸರ್. ನಾನು ಏನೇ ಹೇಳಿದ್ರು ನೀವೆಷ್ಟು ಕೊಡ್ಬೇಕು ಅಷ್ಟೇ ತಾನೇ ಕೊಡೋದು. ಎಷ್ಟೋ ಕೊಡಿ, ಪರವಾಗಿಲ್ಲ. ಚೇಂಜ್ ಇಲ್ವಲ್ಲ ಸರ್? ಚೇಂಜ್ ಏನು ಬೇಡ, ನೀನೇ ಇಟ್ಕೋ. ಸಾರ್ ಇದು ಡ್ರೀಮ್ ಅರಿಯಲ್ಲ ಅಂತ ಅನುಮಾನ ಬರ್ತಾ ಇದೆ. ನೋಡಯ್ಯ, ಹಣ್ಣುಗಳು ಸೇಲ್ ಆಗದೆ ಹಾಗೆ ಉಳಿದ್ರೆ ಕೊಳ್ತೋಗುತ್ತೆ, ಆಗ ನಿನಗೆ ಲಾಸ್ ಆಗುತ್ತೆ. ಕಸಕ್ಕೆ ಬಿಸಾಕೋ ಬದಲು ನನಗೆ ಕೊಟ್ಟರೆ ನಿನಗೆ ಲಾಭ ಆಗುತ್ತೆ ಅಲ್ವಾ? ನನ್ನಂಥ ಗಿರಾಕಿಗಳು ಎಲ್ಲೂ ಸಿಗಲ್ಲ. ಹಣ್ಣು ಕೊಡಯ್ಯ. ₹5 ಇದೆ, ಕಾಫಿ ಕೊಡ್ಕೊ. 5 ರೂಪಾಯಿಗೆ ಕಾಫಿನಾ? ನಿಮಗೆ ಅನ್ಬೇಕು, ನನಗೆ ನೀವು ಬೇಕಾಗಿರಲಿಲ್ಲ. ಏನಂದೆ? ಏನಿಲ್ಲ ಸರ್, ನಿಮ್ಗೆ ಇಷ್ಟ ಬಂದಷ್ಟು ಹಣ್ಣು ತೊಗೊಂಡು ನಿಮ್ಗೆ ಇಷ್ಟ ಬಂದಷ್ಟು ದುಡ್ಡು ಕೊಟ್ಟೋಗಿ. ನೀನೇ ತೂಕ ಮಾಡಿಕೊಡು. ಸರಿ ಸರ್. ₹500 ಚಿಲ್ಲರೆ ಇಲ್ಲ ಅನ್ಕೋಬೇಡ, ಅದನ್ನು ನೀನೇ ಇಟ್ಕೋ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅರ್ಚಕರೇ? ಎಲ್ಲ ತಾವು ಹೇಳ್ದಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸರಿ, ನೀವು ಮುಂದುವರಿಸಿ, ನಾನು ಇಲ್ಲೇ ಇರ್ತೀನಿ. ಸೊ ನಾನೇನೋ ಎಲ್ಲ ರೆಡಿ ಮಾಡ್ಕೋತೀನಿ, ಆದರೆ ನೀವು ಮುಂದುವರೆದು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಿಮ್ಮ ಮಗಂಗೆ ಇದನ್ನೆಲ್ಲ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ನೀವು ಹೇಳೋದು ಸರಿಯಾಗೇ ಇದೆ. ಸರಿಯಾಗಿರೋದನ್ನ ತಡ ಮಾಡದೆ ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ನಿಮ್ಮ ಮಗಂಗೆ ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳಿ. ಇವತ್ತು ನಿಮ್ಮ ಮಗನ ಪಾಲ್ಗೆ ಒಳ್ಳೆ ದಿನ, ಅದಕ್ಕೆ ಕಾರಣ ನೀವೇ ಆಗಿರ್ತೀರ. ಯಾವಾಗಲೂ ಎತ್ತವರು ಮಕ್ಕಳ ಸಂತೋಷಕ್ಕೆ ಕಾರಣ ಆಗಿರಬೇಕು. ಹಾಗೆ ಯಾರ್ಯಾರು ಬರಬೇಕಾದವ್ರನ್ನೆಲ್ಲ ಹೇಳಿಬಿಡಿ. ಅಲ್ಲ, ರಾಹುಲ್ ಡ್ಯಾಡ್ ಏನಕ್ಕೆ ನಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ರು? ನಾವು ರಾಹುಲ್ಗೋಸ್ಕರ ಬಂದಿತ್ತು, ಆದರೆ ರಾಹುಲ್ ಡ್ಯಾಡ್ ನಮಗೆ ಫೋನ್ ಮಾಡಿ ಬರೋಕೆ ಹೇಳಿತ್ತು. ಆಶ್ಚರ್ಯ ಆಯಿತು. ಇದರಲ್ಲಿ ಆಶ್ಚರ್ಯ ಏನೋ ಬಂತು? ಇವತ್ತು ರಾಹುಲ್ ಮದುವೆ. ರಾಹುಲ್ ತಂದೆ ಜೊತೆಲಿಲ್ವಲ್ಲ ಅಂತ ಹೇಳಿ ಅವ್ನು ಫೀಲ್ ಆಗಿ ಅವ್ನ ಮನ್ಸು ಕರ್ಗಿ ಎಲ್ಲೇ ವಿಷಯ ಹೇಳಿ ಕರೆದಿರ್ತಾನೆ ಅಂತ ಅನ್ಸುತ್ತೆ. ಲೋ ಗುರು, ಅಪ್ಪ ಮಗ ಸೇರ್ಕೊಂಡು ದುಡ್ಡು ಉಳ್ಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಸುತ್ತೆ ನನಗೆ. ಇವಾಗ ರಾಹುಲ್ ಇಲ್ಲಿ ಬಂದ ಅನ್ಕೋ, ಅವಾಗ ನಮ್ಮ ಎಲ್ಲರ ಮಾತಿಗೆ ಅರ್ಥ ಸಿಗುತ್ತೆ. ಅಗೋ ಅವನೇ ಬರ್ತಾ ಏನಲ್ಲ, ನಮ್ಮೆಲ್ಲರೂ ಡೌಟ್ಗೂ ಈಗ ಆನ್ಸರ್ ಸಿಗುತ್ತೆ. ಏನು ಅದೃಷ್ಟ ಗುರು, ಅಪ್ಪನೇ ಮುಂದೆ ನಿಂತು ಮದುವೆ ಮಾಡಿಸ್ತವ್ರೆ. ಲೋ ರಾಹುಲ್, ನಮಗೆಲ್ಲ ಕನ್ಫ್ಯೂಷನ್ ಆಗ್ತಿದೆ ಕಣೋ. ನಿಮ್ಮ ಡ್ಯಾಡಿ ನಮ್ಮನ್ನೆಲ್ಲ ಫೋನ್ ಮಾಡಿ ಬರೋಕೆ ಹೇಳಿದ್ರಲ್ಲೋ? ನನಗೂ ಏನಂತ ಗೊತ್ತಿಲ್ಲ. ಡ್ಯಾಡ್ ನನಗೂ ಫೋನ್ ಮಾಡಿ ಬರೋಕೆ ಹೇಳಿದ್ರು. ನನಗೆ ನೀವುಗಳು ಯಾರು ಅವ್ರಿಗೆ ಕಾಲ್ ಮಾಡಿ ಹೇಳಿರ್ತೀರಾ ಅಂತ ಡೌಟು. ಅಪ್ಪ ಮಗ ಸೇರ್ಕೊಂಡು ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದೀರಾ. ಲಡ್ಡು ಮೇಲಿನ ಕೆಳಗೆ ಹೋಯ್ತೈತೋ, ಕೆಳಗಿನ ಮೇಲ್ ಬತ್ತೈತೋ, ಒಂದು ಗೊತ್ತಾಯ್ತಿಲ್ವಲ್ರು? ಅಲ್ವೋ, ನಾವು ಹೇಳೋ ಆಗಿದ್ದಿದ್ರೆ ನಿನ್ನ ಜೊತೆ ಕನ್ಸಲ್ಟ್ ಮಾಡಿ ತಾನೇ ಹೇಳ್ತಾ ಇದ್ವಿ. ನಿನಗೆ ಗೊತ್ತಿಲ್ಲದೆ ನಿಮ್ಮ ತಂದೆಗೆ ಹೇಳ್ತಾ ಇದ್ವಾ? ಅಲ್ಲ, ಈಗ ನೀನು ಹೇಳಿಲ್ಲ ನಾವು ಹೇಳಿಲ್ಲ ಅಂದ್ರೆ ಅವ್ರಿಗೆ ವಿಷಯ ಗೊತ್ತಾಗ ಹೇಗೆ ಸಾಧ್ಯ ಆಯ್ತಾ? ಹಾಗಾದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದ್ಯಾ?
ಅವ್ರಿಗೆ ಗೊತ್ತಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ಅವ್ರಿಗೆ ಗೊತ್ತಿರ್ಬೋದು. ಅದಕ್ಕೆ ನಮ್ಮನ್ನೆಲ್ಲ ಇಲ್ಲಿ ಕರ್ಸ್ಯಾರೆ ಅಂತ ನಾವು ಗೆಸ್ ಮಾಡಿದ್ವಿ ಅಷ್ಟೇ. ಲೋ ರಾಹುಲ್, ಅಲ್ಲಿ ನೋಡು, ನಿಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ನಾನು ಕರೆದಿದ್ದಕ್ಕೆ ಬೆಲೆ ಕೊಟ್ಟು ಎಲ್ಲರೂ ಬಂದಿದ್ದೀರಾ, ಬನ್ನಿ ನನ್ನ ಜೊತೆ. ಏನು ವಿಷಯ ಅಂಕಲ್? ಇಲ್ಲೇ ಹೇಳ್ರಿ, ಪರವಾಗಿಲ್ಲ. ಎಲ್ಲದಕ್ಕೂ ಫಾರ್ಮಾಲಿಟೀಸ್ ಅಂತ ಇರುತ್ತೆ. ಯಾವುದ್ಯಾವುದು ಎಲ್ಲೆಲ್ಲಿ ಆಗಬೇಕು ಅಲ್ಲೇ ಆಗಬೇಕು. ನನ್ನ ಜೊತೆಗೆ ಬನ್ನಿ. ಅರ್ಚಕ್ರೆ, ಈ ವಿಷಯ ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ್ರಿ ಎಲ್ಲರನ್ನೂ ಕರೆಸಿ ಅಂತ, ಹಾಗೆ ಕರೆಸಿದ್ದೀನಿ. ಈ ವಿಷಯ ನೀವೇ ಇವ್ರಿಗೆ ತಿಳಿಸಿ. ರಾಹುಲ್, ಇವತ್ತು ನಿಮ್ಮ ತಂದೆ ಮದುವೆ ಆಗ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಮದುವೆ ಇಷ್ಟ ಇರಲಿಲ್ಲ. ನಾನೇ ಅವ್ರಿಗೆ ಮದುವೆ ವಿಷಯದಲ್ಲಿ ಬಲವಂತ ಮಾಡಿದ್ದು. ಮಗನ ಮದುವೆ ಆದರೆ ನೀವು ಒಂಟಿ ಆಗ್ತೀರಾ, ವಯಸ್ಸಾದ ಕಾಲದಲ್ಲಿ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಒಂದು ಒಳ್ಳೆಯ ಸಂಗಾತಿ ಇರಬೇಕು, ಮನ್ಸು ಮಾಡಿ ಹೂ ಅನ್ನಿ ಅಂದೆ. ಆದರೆ ನಾನು ಹೇಳಿದ ಮಾತಿಗೆ ನಿಮ್ಮ ತಂದೆ ಒಪ್ಪಲಿಲ್ಲ. ಕೊನೆಗೂ ಮನ್ಸು ಮಾಡಿದ್ರು. ಮನ್ಸು ಮಾಡಿದವ್ರು ಈ ವಿಷಯ ಹೇಗೆ ಹೇಳೋದು ಅಂತ ಅವ್ರಿಗೆ ಭಯ ಆಗ್ತಿತ್ತು. ಆದರೆ ಮದುವೆ ಆಗೋದು ತಪ್ಪೇನಲ್ವಲ್ಲ ಅಂತ ನಾನೇ ಧೈರ್ಯ ತುಂಬಿದೆ. ಡ್ಯಾಡ್, ನೀವು ಮದುವೆ ಆಗ್ತಾ ಇದ್ದೀರಾ? ಅದು ನನ್ನ ಮದುವೆ ಆದರೆ ನಿನಗೇನಾದ್ರು ಬೇಜಾರಿದೆಯಾ? ಮದುವೆ ಆಗೋದು ಬೇಜಾರಿನ ವಿಷಯ ಅಲ್ಲಪ್ಪ, ಆದರೆ ನೀವು ಸಡನ್ನಾಗಿ ಮದುವೆ ಆಗ್ತಿರೋದು ನಂಗೆ ನಂಬೋಕೆ ಆಗ್ತಿಲ್ಲ. ರಾಹುಲ್, ಏನು ನೀನು ರೆಡಿನೇ ಆಗಿಲ್ಲ? ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೂ ಎಷ್ಟೊತ್ತು? ಹೋಗೋಗ್, ಬೇಗ ರೆಡಿಯಾಗಿ ಬಾ. ಮೇಘ, ಒಂದು ನಿಮಿಷ ಬಾ. ಯಾಕೋ ಡಲ್ಲಾಗಿದ್ಯಾ? ಏನಾಯ್ತು? ನಮ್ಮ ಡ್ಯಾಡ್ ಮದುವೆ ಆಗ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪಿದೆ? ಮೊದಲೇ ಮದುವೆ ಆಗಿದ್ರೆ ನಿನಗೇನಾದರೂ ತೊಂದರೆ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಿ ನೀನು ಓದಿಸಿ ಬೆಳೆಸಿ ದೊಡ್ಡವನಾಗಿ ಕೆಲ್ಸಕ್ಕೆ ಸೇರೋವರೆಗೂ ಸುಮ್ಮನೆ ಇದ್ದು ಲೈಫಲ್ಲಿ ಸೆಟ್ಲ್ ಆದಮೇಲೆ ತಾನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲೇನೂ ತಪ್ಪಿಲ್ಲ ರಾಹುಲ್. ಅವ್ರು ಮಾಡ್ತಾ ಇರೋದು ಸರಿಯಾಗೇ ಇದೆ. ಬಾ ನನ್ನ ಜೊತೆ. ಅಂಕಲ್, ನಿಮ್ಮ ಡಿಸಿಷನ್ ಸರಿಯಾಗೇ ಇದೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಆದರೆ ನೀವು ಮದುವೆ ಆಗೋ ಅದೃಷ್ಟವಂತ ಯಾರು ಅಂತ ನಮಗೆ ಹೇಳಲ್ವಾ? ಖಂಡಿತ ಹೇಳ್ತೀನಿ. ನಾನು ಮದುವೆ ಆಗೋ ಅದೃಷ್ಟವಂತೆ ಯಾರು ಅಂದರೆ ಬರ್ತಾ ಇದ್ದಾರೆ ನೋಡಿ, ಅವರೇ. ನಾನು ಮದುವೆ ಆಗ್ತಾ ಇರೋದು ಇವರೇ. ಅಮ್ಮ, ನೀನಾ? ರಾಹುಲ್, ಒಂದು ನಿಮಿಷ ಬಾ. ಮೇಘ, ನೀನು ಬಾ. ಇದನ್ನೆಲ್ಲ ಒಪ್ಪಕ್ಕಾಗಲ್ಲ. ಇರ್ತಾ ನಿಮ್ಮ ತಾಯಿಗೇನಾಯ್ತು? ಅದಿರಲಿ, ನಿಮ್ಮ ತಂದೆಗೇನಾಯ್ತು? ನೀನು ಮದುವೆ ಆಗೋ ಹುಡುಗಿ ತಾಯಿ ಜೊತೆನೇ ಮದುವೆ ಆಗೋಕೆ ನೋಡ್ತಾ ಇದ್ದಾರೆ. ಅವ್ರ ಮೇಲೆ ನನಗೆ ಯಾಕೋ ಅಸಹ್ಯ ಆಯ್ತಪ್ಪ. ಅಲ್ಲ ಮೇಘ, ಎಲ್ಲಾದರೂ ಈ ರೀತಿ ಆಗ್ತದೇನಾ? ನೀವು ನಿಮ್ಮ ಆಸೆ, ನಿಮ್ಮ ಫ್ಯೂಚರ್, ನಿಮ್ಮ ಕನಸು ಇದೆಲ್ಲ ನಿಮ್ಮ ಅವ್ವ ಅಪ್ಪಗೆ ಇಷ್ಟ ಆಗಿಲ್ಲೇನ?
ಅವ್ರು ಬೇಕಿರೋದು ಅವ್ರ ಮದುವೆ, ಅವ್ರ ಶೋಭನ, ಅವ್ರ ಸುಖ, ಅವ್ರ ಸಂತೋಷ. ಮದುವೆ ವಯಸ್ಸು ಮಕ್ಕಳು ಬಂದಮೇಲೆ ಮಕ್ಕಳು ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವರೇ ಮದುಮಕ್ಕಳ ಥರ ಹಸಮಣೆ ಇರಕ್ಕೆ ನೋಡ್ತಿದ್ದಾರೆ. ನೋಡಿ, ನೀವು ಈ ಟೈಮ್ನಲ್ಲಿ ಸುಮ್ಮನೆ ಇರಬೇಡಿ. ನೀವಿಬ್ಬರು ಒಬ್ಬರ ಮೇಲೆ ಒಬ್ಬರು ಪ್ರಾಣನೇ ಇಟ್ಕೊಂಡಿದ್ದೀರಾ. ಅವ್ರಿಗೋಸ್ಕರ ನೀವ್ಯಾಕೆ ನಿಮ್ಮ ಲವ್ನ ಸ್ಯಾಕ್ರಿಫೈ ಮಾಡ್ತೀರಾ? ಇಲ್ಲ, ಹಾಗಾಗಬಾರ್ದು. ತಂದೆ ತಾಯಿಗಳು ಅವ್ರ ಸುಖ ಸಂತೋಷ ನೋಡ್ಕೊಳ್ಳೋರಾಗಿದ್ದಿದ್ರೆ ಇಷ್ಟು ಟೈಮ್ ಬೇಕಿರಲಿಲ್ಲ. ನೀವು ಚಿಕ್ಕವರಾಗಿದ್ದಾಗಲೇ ರೆಸಿಡೆನ್ಸಿ ಸ್ಕೂಲಿಗೆ ಹಾಕ್ಬಿಟ್ಟು ಅವ್ರ ಮದುವೆ ಮಾಡ್ಕೊಂಡು ಬೇರೆ ಕಡೆ ಹ್ಯಾಪಿ ಆಗಿರ್ಬೋದಾಗಿತ್ತು. ಆದರೆ ಹಾಗೆ ಮಾಡಿದೆ, ರೂಪಾಯಿಗೆ ರೂಪಾಯಿ ಅಂತ ದುಡ್ಡು ಉಳಿಸಿ ಅದನ್ನೆಲ್ಲ ಕೂಡಿಟ್ಟು ನಿಮ್ಮ ಫ್ಯೂಚರಿಗೆ ಅದನ್ನು ಖರ್ಚು ಮಾಡಿದ್ದಾರೆ. ರಾಹುಲ್ ತಂದೆ ನಮ್ಮ ಅಂಗಡಿಗೆ ಬಂದು ಚೌಕಾಸಿತನ ಮಾಡಿದರೆ ಇವಯ್ಯ ಎಷ್ಟು ಕಂಜೂಸ್ ಅಂತ ಬೈಕೊಂತ ಇದ್ವಿ. ಆದರೆ ಅವ್ರ ಕಂಜೂಸ್ತನದಿಂದ ನಿಮ್ಮ ಖರ್ಚಿಗೆ ದುಡ್ಡಿರಲಿ ಅನ್ನೋ ದೂರದೃಷ್ಟಿ ಇತ್ತು. ಅಪ್ಪ ಅಮ್ಮ ಆದವರ ಯೋಚನೆ ಯಾವಾಗಲೂ ಮಕ್ಕಳ ಬಗ್ಗೆನೇ ಆಗಿರುತ್ತೆ. ನೀವು ಬಿದ್ದಾಗ ಎದ್ದಿಲ್ಸಿರ್ತಾರೆ, ನೀವು ಹಠ ಮಾಡಿದಾಗ ಜೋಗಳ ಆಡಿ ನಿದ್ದೆ ಮಾಡಿಸಿರ್ತಾರೆ, ನೀವು ಅತ್ತಾಗ ಸಮಾಧಾನ ಮಾಡಿರ್ತಾರೆ, ನೀವು ನಕ್ಕಾಗ ಸಂತೋಷ ಪಟ್ಟಿರ್ತಾರೆ. ಅಂಥ ತಂದೆ ತಾಯಿಗಳು ನಿಮಗೆ ದ್ರೋಹ ಮಾಡಿದ್ರು ಅಂತ ಯೋಚನೆನೂ ಮಾಡಬಾರ್ದು. ನಿಮಗೆ ಇನ್ನೂ ವಯಸ್ಸಿದೆ. ಒಂದು ಹುಡುಗಿಗೆ ತಾನು ಇಷ್ಟಪಡೋ ಹುಡುಗ ಮಿಸ್ ಆದರೆ ಇನ್ನೊಬ್ಬನ್ನ ಮದುವೆ ಮಾಡಿಕೊಂಡು ಸುಖವಾಗಿರ್ಬೋದು. ಅದೇ ಹುಡುಗನಿಗೆ ಹುಡುಗಿ ಮಿಸ್ ಆದರೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿರ್ಬೋದು. ಆದರೆ ನಿಮ್ಮ ತಂದೆ ತಾಯಿಗೆ ಅವ್ರು ಇಷ್ಟಪಟ್ಟವ್ರು ಮಿಸ್ ಆದರೆ ಮುಂದೆ ಜೀವನ ಹೇಗೆ? ಇಲ್ಲಿವರೆಗೂ ಅವರೆಲ್ಲದನ್ನ ತ್ಯಾಗ ಮಾಡಿ ನಿಮ್ಮನ್ನು ಈ ಹಂತಕ್ಕೆ ತಂದಿದ್ದಾರೆ. ಇವತ್ತು ನಿಮಗೆ ಅವ್ರ ಋಣ ತೀರಿಸೋ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಸಂತೋಷವಾಗಿ ಮಾಡಿ. ಫ್ರೆಂಡ್ಸು ತಮ್ಮ ಜೊತೆಲಿರೋರನ್ನ ದಾರಿ ತಪ್ಪಿಸ್ಬಾರ್ದು. ಅವರು ಫ್ರೆಂಡ್ಸೇ ಅಲ್ಲ. ನೀವೆಲ್ಲರೂ ಮುಂದೆ ನಿಂತು ಅವ್ರ ಮದುವೆ ಮಾಡಿಸಿ. ಯಾಕೋ ರಾಹುಲ್, ನಾನು ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ವಾ ನಿನಗೆ? ಮಗಳೇ, ನಿನಗೆ ಸರಿ ಕಾಣಲಿಲ್ಲ ಅಂದರೆ ಹೇಳಮ್ಮ. ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ಇದು ಕಣ್ಣೀರಲ್ಲಮ್ಮ, ಸಂತೋಷದ ಕಣ್ಣೀರು. ಈ ವಿಷಯ ಮೊದಲೇ ಹೇಳಿದರೆ ನಾನು ಒಪ್ತಾ ಇರಲಿಲ್ಲ ಅಂತ ಹೇಗಮ್ಮ ನಿರ್ಧಾರ ಮಾಡಿದೆ?
ಯಾರು ಕತೆಗಾರ ಅಲ್ಲ ಕೊಲೆಗಾರ ಅನ್ಸುತ್ತೆ. ತಂದೆ ತಾಯಿಗೆ ಹೇಳ್ದೆ ಮದುವೆ ಆಗ್ತಿದ್ದವ್ರನ್ನ ಅವ್ರ ಮುಂದೆನೆ ರಾಖಿ ಕಟ್ಕೊಳಾಗ್ ಮಾಡ್ಬಿಟ್ನಲ್ಲೂ.